ಸ್ನೇಹಿತರೆ, ಇವತ್ತು ನಾವು SBI ಸೆಕ್ಯೂರಿಟೀಸ್ನಲ್ಲಿ ಯಾವ ರೀತಿ ನಾವು ಸ್ಟಾಕ್ಸ್ಗಳನ್ನ ಬೈ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ, ಅಥವಾ ಶೇರ್ಗಳನ್ನ ಯಾವ ರೀತಿ ನಾವು ಖರೀದಿ ಮಾಡಬೇಕು ಅಂತ ಚರ್ಚೆ ಮಾಡೋಣ. SBI ಸೆಕ್ಯೂರಿಟೀಸ್ನಲ್ಲಿ ಯಾವ ರೀತಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಥವಾ ಡಿಮ್ಯಾಟ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಇವಾಗ ನಾವು ಸೆಕ್ಯೂರಿಟೀಸ್ನಲ್ಲಿ ಯಾವ ರೀತಿ ನಾವು ಅಲ್ಲಿ ಸ್ಟಾಕ್ಸ್ಗಳನ್ನ ಬೈ ಮಾಡ್ಕೋಬೇಕು, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಿಮ್ಮ ಒಂದು ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನೀವು ಮೊದಲು SBI ಸೆಕ್ಯೂರಿಟೀಸ್ನ ಆ್ಯಪ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ನಿಮ್ಮ ಒಂದು SBI ಅಕೌಂಟ್ ಆಲ್ರೆಡಿ ಇದ್ದರೆ ನಿಮ್ಮ ಒಂದು ಅಕೌಂಟ್ಗೆ ನಿಮ್ಮ ಒಂದು ಸೆಕ್ಯೂರಿಟೀಸ್ ಅಕೌಂಟ್ಗೆ ನಿಮ್ಮ SBI ಅಕೌಂಟ್ ಅನ್ನೋದು ಲಿಂಕ್ ಆಗಿರುತ್ತೆ. ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಲಿಂಕ್ ಆಗಿರುತ್ತೆ. ಆದ ನಂತರದಲ್ಲಿ ನಿಮ್ಮ ಒಂದು ಅಲ್ಲಿ ನೀವು SBIನಲ್ಲಿ ನೀವು ಅಕೌಂಟನ್ನು ಹೊಂದಿದ್ರೆ ನಿಮ್ಮ ಸೆಕ್ಯೂರಿಟೀಸ್ನಲ್ಲಿ ನೀವು ಎಕ್ಸ್ಟ್ರಾ ವ್ಯಾಲೆಟ್ಗೆ ಹಣ ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಸ್ಟಾಕ್ಸ್ನ ಬೈ ಮಾಡ್ತಿರ್ಬೇಕಾದ್ರೆ ನೇರವಾಗಿ ನಿಮ್ಮ ಅಕೌಂಟಿಂದ ಅದು ಹಣ ಅನ್ನೋದು ಹೋಲ್ಡ್ ಮಾಡ್ಕೊಳ್ತೆ. ಹೋಲ್ಡ್ ಮಾಡಿಬಿಟ್ಟು ಅಲ್ಲಿ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡುತ್ತೆ. ನಿಮ್ಮ SBIನಲ್ಲಿ ಅಕೌಂಟ್ ಇಲ್ಲ ಅಂದರೆ ನಿಮ್ಮ ಒಂದು SBI ಸೆಕ್ಯೂರಿಟೀಸ್ ವ್ಯಾಲೆಟ್ನಲ್ಲಿ ಹಣ ಸಪ್ರೇಟಾಗಿ ಆ್ಯಡ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂದರೆ, ನೀವು SBI ಸೆಕ್ಯೂರಿಟೀಸ್ನಲ್ಲಿ ಇರಲಿ ಅಥವಾ ಎಲ್ಲೇ ಇರಲಿ ನೀವು ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಯಾವ ಒಂದು ಕಂಪನಿ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅದರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ನ ನೀವು ಸ್ಟಡಿ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಮತ್ತು ನಿಮ್ಮ ಸ್ವಂತ ಜವಾಬ್ದಾರಿ ಮೂಲಕ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ನೀವು ಹಣವನ್ನು ಲಾಸ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ, ಆರ್ಥಿಕವಾಗಿ ಅಪಾಯವನ್ನು ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕಾಗಿ ನೀವು ಕರೆಕ್ಟಾಗಿ ಅದರ ಬಗ್ಗೆ ಅದರ ಬಗ್ಗೆ ನೀವು ಸಂಪೂರ್ಣವಾಗಿ ಸ್ಟಡಿ ಮಾಡಿಬಿಟ್ಟು ನೀವು ಆ ಒಂದು ಸ್ಟಾಕ್ಸ್ನಲ್ಲಿ ಇನ್ವೆಸ್ಟನ್ನು ಮಾಡಿ. ನಂತರದಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ನೀವು ಸ್ಟಾಕ್ಸ್ನಲ್ಲಿ SBI ಸೆಕ್ಯೂರಿಟೀಸ್ ಆ್ಯಪ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ ಒಂದು ಕಂಪನಿಯ ಸ್ಟಾಕ್ಸ್ನ ನಾವು ಬೈ ಮಾಡಬೇಕು ಅಂತ ಸಂಪೂರ್ಣವಾಗಿ ಮೊದಲು ಡಿಸೈಡ್ ಮಾಡಿಬಿಟ್ಟು ನಂತರದಲ್ಲಿ ಆ್ಯಪ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಯಾವ ರೀತಿ ಓಪನ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ, ಅಥವಾ ಯಾವ ರೀತಿ ಸ್ಟಾಕ್ಸ್ಗಳನ್ನ ಬೈ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ, ಮೊದಲು SBI ಸೆಕ್ಯೂರಿಟೀಸ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಅಕೌಂಟ್ ಅನ್ನೋದು ಆಲ್ರೆಡಿ ರಿಜಿಸ್ಟರ್ ಇದೆ, ಅಂದರೆ ಅಕೌಂಟ್ ಅನ್ನೋದು ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿಬಿಟ್ಟು ನನ್ನ ಒಂದು SBI ಅಕೌಂಟನ್ನು ಅದಕ್ಕೆ ಲಿಂಕ್ ಕೂಡ ಮಾಡಿದ್ದೀನಿ. SBI ಬ್ಯಾಂಕ್ ಅಕೌಂಟನ್ನು ಆ ಒಂದು ಸೆಕ್ಯೂರಿಟೀಸ್ ಅಕೌಂಟ್ಗೆ ಲಿಂಕ್ ಕೂಡ ಮಾಡಿದ್ದೀನಿ. ನಂತರದಲ್ಲಿ ಈ ರೀತಿ ಓಪನ್ ಆಗಿದೆ ಸ್ನೇಹಿತರೆ. ಓಪನ್ ಆದ ನಂತರದಲ್ಲಿ ಕೆಳಗಡೆ ಎಕ್ಸ್ಪ್ಲೋರ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ವಾಚ್ ಲಿಸ್ಟ್ ಅನ್ನೋದು ಓಪನ್ ಆಗಿದೆ. ನಾನು ಕೆಳಗಡೆ ಎಕ್ಸ್ಪ್ಲೋರ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನೋಡಿ, ಎಕ್ಸ್ಪ್ಲೋರ್ ಅಂತ ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ಯಾವ ಒಂದು ಸ್ಟಾಕ್ಸ್ನ ಬೈ ಮಾಡ್ತಾ ಇದ್ರೆ ಇಲ್ಲಿ ಮೇಲ್ಗಡೆ ಸರ್ಚ್ನಲ್ಲಿ ಹುಡುಕಬೇಕಾಗತ್ತೆ, ಅಥವಾ ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ರಿಕಮೆಂಡೇಷನ್ಸ್ ಇರುತ್ತೆ ಅಥವಾ ಕಲೆಕ್ಷನ್ಸ್ ಇರುತ್ತೆ, ಅಲ್ಲಿಂದನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಇಲ್ಲಿ ಮೇಲ್ಗಡೆ ಸರ್ಚ್ನಲ್ಲಿ ನೀವು ಯಾವ ಒಂದು ಸ್ಟಾಕ್ಸ್ನ ಹುಡುಕ್ತಾ ಇದ್ರೆ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ, ಟಾಟಾ ಅಂತ ಸರ್ಚ್ ಮಾಡಿದ್ದೀನಿ. ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸ್ಟಾಕ್ಸ್ಗಳು ಬರ್ತಾ ಇದೆ. ಟಾಟಾ ಗೋಲ್ಡ್ ಅಂತ ನಾನು ಸರ್ಚ್ ಮಾಡ್ಕೋತೀನಿ. ಮಾಡಿಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಸ್ಟಾಕ್ಸ್ನ ನಾನು ಬೈ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಇಲ್ಲಿ ಸೆಲೆಕ್ಟ್ ನೋಡ್ಕೊಳ್ಳಿ, ₹9.38 ನಡೀತಾ ಇದೆ. ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ನಾವು ಬೈ ಮಾಡ್ಕೋಬೇಕು ಅಂತ. ಬೈ ಅಂತ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಒಂದು ನೋಟಿಫಿಕೇಶನ್ ಬರ್ತಾ ಇದೆ. ಕ್ಲೋಸ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕ್ವಾಂಟಿಟಿ ಅಂದರೆ ಎಷ್ಟು ಷೇರುಗಳನ್ನು ನೀವು ತಗೊಳ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಅಂದರೆ ಎಷ್ಟು ಸ್ಟಾಕ್ಸ್ಗಳನ್ನ ಬೈ ಮಾಡ್ತಾ ಇದ್ದೀರಾ ಅಂತ, ನೀವು ಎಷ್ಟು ನಿಮ್ಮ ಒಂದು ಎಷ್ಟು ಬಜೆಟ್ ಎಷ್ಟಿದೆ ಅದರ ಪ್ರಕಾರವಾಗಿ ನೀವು ಬೈ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ಪ್ರೈಸ್ ಕೂಡ ತೋರಿಸ್ತಾ ಇದೆ, ನೋಡ್ಬೋದು. ನಾನು 8 ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಕೇವಲ ತೋರಿಸೋದಕ್ಕೆ ಅಂತ ಬೈ ಮಾಡ್ತಾ ಇದ್ದೀನಿ. ನಂತರದಲ್ಲಿ ಬೈ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಆಲ್ರೆಡಿ ಡೆಲಿವರಿ ಅಂತ ಸೆಲೆಕ್ಟ್ ಆಗಿದೆ, ಡೆಲಿವರಿ ಆರ್ಡರ್ನ ನಾವು ಮಾಡ್ತಾ ಇದ್ದೀವಿ. ಬೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಆ್ಯಕ್ಟಿವೇಟ್ ಕ್ವಿಕ್ ಬೈ ಅಂತ ಬರ್ತಾ ಇದೆ. ಇದನ್ನು ನಾವು ಸದ್ಯಕ್ಕೆ ಆ್ಯಕ್ಟಿವೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ಡೆಲಿವರಿ ಆರ್ಡರ್ನ ನಾವು ಮಾಡ್ತಾ ಇದ್ದೀವಿ. ಆರ್ಡರ್ ಟೈಪ್ ಲಿಮಿಟ್ ಅಂತ ಇದೆ, ವ್ಯಾಲಿಡಿಟಿ ಡೇ ಅಂತ ಇದೆ. ಓಕೆ, ನಾವೀಗ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ 8 ಸ್ಟಾಕ್ಸ್ಗಳನ್ನ ನಾವು ಬೈ ಮಾಡ್ತಾ ಇದ್ದೀವಿ. ಇಲ್ಲಿ IOC GTD ಅಂತ ಎಲ್ಲ ಇರುತ್ತೆ. ನಂತರದಲ್ಲಿ ನೀವು ಬೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಡೆಲಿವರಿ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಇರಲಿ, ನಾವು ಏನೋ ಚೇಂಜಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಡಿಫಾಲ್ಟಾಗಿ ಅದು ಸೆಲೆಕ್ಟ್ ಮಾಡ್ಕೊಂಡಿದೆ. ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಸಕ್ಸಸ್ ಅಂತ ಬಂತು. ನೇರವಾಗಿ ನಮ್ಮ ಅಕೌಂಟಿಂದ ಹಣ ಅನ್ನೋದು ತಗೊಂಡು ಸ್ನೇಹಿತರೆ, ನೋ ಪ್ರಾಬ್ಲಮ್. ನಾವು ಎಕ್ಸ್ಟ್ರಾ ಹಣ ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಅಕೌಂಟಲ್ಲಿರುವಂಥ ಹಣವನ್ನು ಹೋಲ್ಡ್ ಮಾಡಿಬಿಟ್ಟು ಇದು ನಮ್ಮ ಒಂದು ಸ್ಟಾಕ್ಸ್ಗಳಿಗೆ ಇನ್ವೆಸ್ಟ್ ಮಾಡುತ್ತೆ. ಇಲ್ಲಿ ನೋಡ್ಬೋದು ಈ ರೀತಿ ನಮ್ಮ ಒಂದು ಆರ್ಡರ್ ಅನ್ನೋದು ಇಲ್ಲಿ ನೋಡ್ಬೋದು ಪೆಂಡಿಂಗ್ನಲ್ಲಿದೆ. ಟಾಟಾ ಗೋಲ್ಡ್ ಆರ್ಡರ್ ಅನ್ನೋದು ಪೆಂಡಿಂಗ್ನಲ್ಲಿದೆ. ಸ್ವಲ್ಪ ಸಮಯದ ನಂತರದ್ದು ಇದು ಕನ್ಫರ್ಮ್ ಆದ ನಂತರದಲ್ಲಿ ಪೋರ್ಟ್ಫೋಲಿಯೋನಲ್ಲಿ ಹೋಗುತ್ತೆ. ಇಲ್ಲಿ ನೋಡಿ ಕೆಳಗಡೆ ಪೋರ್ಟ್ಫೋಲಿಯೋ ಅಂತ ಏನಿದೆ, ಇಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. 24 ಅವರ್ಸ್ ಇರ್ಬೋದು ಅಥವಾ 2 ದಿನ ಇರ್ಬೋದು. ಸಮಯ ತೊಗೊಂಡ್ಬಿಟ್ಟು ನಂತರದಲ್ಲಿ ಆರ್ಡರ್ ಅನ್ನೋದು ಅಲ್ಲಿ ಒಂದು ರೀಚ್ ಆಗುತ್ತೆ. ಪೋರ್ಟ್ಫೋಲಿಯೋನಲ್ಲಿ ಹೋದ ನಂತರದಲ್ಲಿ ನಾವು ಆ ಆರ್ಡರ್ನ ವೀಕ್ಷಣೆ ಮಾಡಬಹುದು ಮತ್ತು ಸೇಲ್ ಕೂಡ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.